ನಮಸ್ಕಾರ ವೀಕ್ಷಕರೇ, ನ್ಯೂಸ್18 ಡಿಜಿಟಲ್ಗೆ ಸ್ವಾಗತ. ನಾನು ಶಿವರಾಮ ಸುಂಡಿ. ಹುಬ್ಬಳ್ಳಿ ಧಾರವಾಡದಲ್ಲಿ ಕೆಲವು ದಿನಗಳ ಹಿಂದೆ ಚಡ್ಡಿ ಗ್ಯಾಂಗ್ನ ಹಾವಳಿ ತೀವ್ರಗೊಂಡಿತ್ತು. ಆ ಚಡ್ಡಿ ಗ್ಯಾಂಗ್ನ ರೂವಾರಿ ಯಾರಿದ್ದ ಅವನ ಮೇಲೆ ಒಂದೇನು ಫೈರಿಂಗ್ ಮಾಡಿದ ನಂತರ ಒಂದಷ್ಟು ಸದ್ದಡಗಿತ್ತು. ದರೋಡೆಕೋರರು ಒಂದಷ್ಟು ಎಡತಾಕುವಂತಹ ಪ್ರಕ್ರಿಯೆಗೆ ಒಂದು ರೀತಿಯಲ್ಲಿ ತಾತ್ಕಾಲಿಕ ಬ್ರೇಕ್ ಬಿದ್ದಿತ್ತು. ಇದೀಗ ಮತ್ತೊಂದು ಗ್ಯಾಂಗು ಹುಬ್ಬಳ್ಳಿಗೆ ಎಂಟ್ರಿ ಆಗಿದೆ. ಏನು ಸೇಮ್ ಏನು ಅಲ್ಲೇನು ಚಡ್ಡಿ ಗ್ಯಾಂಗ್ ರೀತಿಯಲ್ಲಿನೇ ಇದು ಸಹ ಮಾಸ್ಕ್ ಹಾಕ್ಕೊಂಡು ಏನು ಮನೆಗಳಿಗೆ ನುಗ್ಗಿ ಅದರಲ್ಲೂ ಏನು ಕಬ್ಬಿಣದ ಒಂದು ಗೇಟ್ಗಳನ್ನು ಸಹ ಒಡೆದು ಒಳನುಗ್ಗುವಂತಹ ಮತ್ತು ಕಳ್ಳತನಕ್ಕೆ ಯತ್ನಿಸಿದಂತಹ ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದೆ. ಇದು ಯಾವ ರೀತಿ ಆಗಿದೆ, ಎಲ್ಲಿ ಆಗಿದೆ ಅಂತೇಳಿ ಮುಂದೆ ಹೇಳ್ತಾ ಹೋಗ್ತೇನೆ. ಅದಕ್ಕೂ ಮುಂಚೆ ನೀವು ಏನು ನಮ್ಮ ಯೂಟ್ಯೂಬ್ ಚಾನಲ್ನ ಒಂದು ನ್ಯೂಸ್18 ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಏನು ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್ ಅಕೌಂಟನ್ನು ಫಾಲೋ ಮಾಡಿ ಅಂತೇಳಿ ಹೇಳ್ತಾ, ಈಗೇನು ಹುಬ್ಬಳ್ಳಿ ಅಂದ್ಕೊಳ್ಳೇ ಏನು ಹುಬ್ಬಳ್ಳಿ ಧಾರವಾಡ ಅಂದ್ಕೊಳ್ಳೇ ಏನು ಸಾಕಷ್ಟು ಇದು ಇಲ್ಲೇನು ವಾಣಿಜ್ಯ ಚಟುವಟಿಕೆಗಳು ನಡೆಯುವಂತಹ ನಗರ ಹುಬ್ಬಳ್ಳಿಯಾಗಿದೆ. ಮತ್ತು ದೊಡ್ಡ ದೊಡ್ಡ VIP ಗಳಿರ್ಬೋದು, ಒಂದು ರೀತಿಯಲ್ಲಿ ಎಲ್ಲ ರೀತಿಯ ಏರಿಯಾಗಳು, ಒಂದು ಸ್ಲಮ್ ಏರಿಯಾದಿಂದ ಹಿಡಿದು ದೊಡ್ಡ ದೊಡ್ಡ VIP ಗಳು ಇರುವಂತಹ ಏರಿಯಾಗಳು ಸಹ ಇಲ್ಲಿದ್ದಾವೆ. ಇಲ್ಲೇನು ಪರ್ಲ್ಸ್ ಲೇಔಟು, ಹುಬ್ಬಳ್ಳಿಯ ಪರ್ಲ್ಸ್ ಲೇಔಟ್ನಲ್ಲಿ ಇಲ್ಲಿ ಏನು ವಿಧಾನ ಪರಿಷತ್ ಸದಸ್ಯರಾದಂತಹ ಪ್ರದೀಪ್ ಶೆಟ್ಟರು ಇರುವಂತಹ ಒಂದು ಏರಿಯಾ ಆಗಿದೆ. ಇಲ್ಲಿ ಏನು ಕಳ್ಳರು ಒಂದು ತಮ್ಮ ಕೈಚಳಕ ತೋರಿಸಲಿಕ್ಕೆ ಯತ್ನಿಸಿ ಒಂದು ವಿಫಲ ಯತ್ನ ಮಾಡಿದ್ದಾರೆ. ಏನು ಅಲ್ಲಿನ ಸ್ಥಳೀಯರು ಎಚ್ಚೆತ್ತ ಪರಿಣಾಮವಾಗಿ, ಪೊಲೀಸರಿಗೆ ಮಾಹಿತಿ ಕೊಟ್ಟ ಪರಿಣಾಮವಾಗಿ ಒಂದೇನು ದೊಡ್ಡ ಮಟ್ಟದ ದರೋಡೆಗೆ ಒಂದು ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ ಅಂತ ಹೇಳ್ಬೋದು. ಇಲ್ಲೇನು ಒಂದು ಏನು ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಕೆಲವು ದಿನಗಳ ಹಿಂದೆ ಚಡ್ಡಿ ಗ್ಯಾಂಗ್ನ ಹಾವಳಿ ತೀವ್ರಗೊಂಡಿತ್ತು. ಏನು ಮನೆಗಳಿಗೆ ಏನು ಅದರಲ್ಲೂ ಔಟ್ಸ್ಕರ್ಟ್ನಲ್ಲಿರುವಂತಹ ಮನೆಗಳಿಗೆ ನುಗ್ಗಿ ಮನೆ ಡೋರ್ನ ಕಲ್ಲಿನಿಂದ ಎತ್ತಾಕಿ ಮನೆ ಡೋರ್ನ ಒಡೆದು ಮನೆಯೊಳಗಿದ್ದವ್ರನ್ನ ಹೊರಗಡೆ ಎಳ್ಕೊಂಡು ಬಂದು ಹಲ್ಲೆ ಮಾಡಿ ಮನೇನ ಲೂಟಿ ಮಾಡಿದಂತಹ ಘಟನೆಗಳು ಸಹ ನಡೆದಿದ್ವು. ಏನು ಆ ಒಂದು ಘಟನೆ ನಡೆದ ನಂತರ ಏನು ಅವಳಿ ನಗರದ ಜನ ಬೆಚ್ಚಿ ಬಿದ್ದಿದ್ರು ಮತ್ತು ದರೋಡೆಕೋರರು ಅಂದ್ಕೊಳ್ಳೇ ಒಂದು ಆತಂಕಕ್ಕೆ ಈಡಾಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಏನು ಅವಳಿ ನಗರ ಪೊಲೀಸರು ಒಂದು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ದರು. ಏನು ಶಶಿಕುಮಾರ್ ಅವರು ಏನು ಆ ಒಂದು ದರೋಡೆಕೋರರ ಗ್ಯಾಂಗ್ ಮೇಲೆ ಒಂದೇನು ಕೆಲವೊಂದು ಟೀಮ್ಗಳು ರಚನೆ ಮಾಡಿ ಬಂಧಿಸುವಂತಹ ಕೆಲಸ ಮಾಡಿದರು. ಮತ್ತೇನು ಆ ಚಡ್ಡಿ ಗ್ಯಾಂಗ್ನ ಲೀಡರ್ ಯಾರಿದ್ದ ಅವನ ಕಾಲಿಗೆ ಗುಂಡೇಟು ಹೊಡೆದ ನಂತರ ಒಂದಷ್ಟು ದರೋಡೆ ಒಂದು ಏನು ಪ್ರಕ್ರಿಯೆಗೆ ಒಂದಷ್ಟು ತಾತ್ಕಾಲಿಕ ಬ್ರೇಕ್ ಬಿದ್ದಿತ್ತಂತ ಹೇಳ್ಬೋದು. ಇದೀಗ ಮತ್ತೆ ಬೇರೊಂದು ತಂಡ ಇಲ್ಲಿ ಹುಬ್ಬಳ್ಳಿಗೆ ಎಂಟ್ರಿ ಆಗಿದೆ. ಇನ್ನು ಬೇರೆ ಒಂದು ದರೋಡೆಕೋರರ ಗ್ಯಾಂಗ್ ಮಾಸ್ಕ್ ಹಾಕ್ಕೊಂಡು ದರೋಡೆಗೆ ಯತ್ನಿಸಿದಂತಹ ಪ್ರಕರಣ ಕೇಶವಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ಪರ್ಲ್ಸ್ ಲೇಔಟ್ನಲ್ಲಿ ನಡೆದಿದೆ. ಪರ್ಲ್ಸ್ ಲೇಔಟ್ ಅಂದರೆ ಒಂದಷ್ಟು VIP ಗಳಿರುವಂತಹ ಏರಿಯಾನೇ ಆಗಿದೆ. ಇಲ್ಲಿ ವಿಧಾನ ಪರಿಷತ್ ಸದಸ್ಯ ಪ್ರದೀಪ್ ಶೆಟ್ಟರವರ ಮನೆಯೂ ಸಹ ಇದೇ ಏರಿಯಾದಲ್ಲಿ ಬರುತ್ತೆ. ಇಲ್ಲಿ ಏನಂದರೆ 2-3 ಮನೆಗಳಲ್ಲಿ ಈ ಒಂದು ಏನು ಕಬ್ಬಿಣದ ಒಂದು ಗೇಟ್ನೇ ಒಡೆದು ಹಾಕಿ ಒಳನುಗ್ಗಿ ಒಂದು ಕಳ್ಳತನಕ್ಕೆ ಯತ್ನಿಸಿದಂಥ ಘಟನೆ ನಡೆದಿದೆ. ಇಲ್ಲಿ ಏನು ಈ ಲೇಔಟ್ನಲ್ಲಿ ಏನು ಒಂದು 6 ಜನರ ತಂಡ, ಮುಸುಗುಧಾರಿ ತಂಡ ಈ ಒಂದು ಕಳ್ಳತನಕ್ಕೆ ಯತ್ನಿಸಿದೆ. ಏನು ಒಳನುಗ್ಗಿದಂತಹ ತಂಡ ಮೊದಲು ಮೂರು ಜನರ ತಂಡ ಒಳಗೆ ನುಗ್ಗುತ್ತೆ. ಆ ಒಂದು ಕಬ್ಬಿಣದ ಏನು ಬಾಗಿಲು ಗೇಟ್ ಇರ್ತದೆ, ಆ ಒಂದು ಗೇಟ್ನ ಹೊಡಿಲಿಕ್ಕೆ ಒಂದು ಟ್ರೈ ಮಾಡ್ತಾರೆ, ಆಗಲ್ಲ. ಆ ಸಂದರ್ಭದಲ್ಲಿ ಮತ್ತೆ 3 ಜನ ಅಲ್ಲಿ ಎಂಟ್ರಿ ಆಗ್ತಾರೆ. 6 ಜನ ಸೇರಿ ಏನು ರಾಡು ಮತ್ತು ಬಡಗಿ ಮತ್ತು ಏನು ಇತ್ಯಾದಿಗಳ ಒಂದು ಮಾರಕಾಸ್ತ್ರಗಳನ್ನ ಹಿಡ್ಕೊಂಡು ಬಂದು ಆ ಒಂದು ಏನು ದರೋಡೆಗೆ ಯತ್ನ ಮಾಡಲಾಗುತ್ತೆ. ಮತ್ತು ಆ ಒಂದು ಆಲ್ಮೋಸ್ಟ್ ಯಶಸ್ವಿನ ಆಗ್ತಾರೆ. ಅವರು ಏನು ಕಬ್ಬಿಣದ ರಾಡ್ ಮೂಲಕ ಒಂದೇನು ಗ್ರಿಲ್ ಏನಿರ್ತದೆ ಆ ಒಂದು ಗ್ರಿಲ್ನ ಹೊಡೆದಾಕಿ ಬಾಗಿಲಿನ ಬೀಗನೂ ಸಹ ಮುರಿದು ಒಳನುಗ್ಗಕ್ಕೆ ಯತ್ನಿಸಿದಂಥ ಸಂದರ್ಭದಲ್ಲಿ ಆ ಸೌಂಡ್ಗೆ ಏನು ಅಕ್ಕಪಕ್ಕದ ಜನ ಎಚ್ಚೆತ್ಕೊಳ್ತಾರೆ ಮತ್ತು ತಕ್ಷಣ ಪೊಲೀಸರಿಗೆ ಮಾಹಿತಿ ಕೊಡ್ತಾರೆ. ಕೂಡಲೇ ಪೊಲೀಸರು ಆ ಒಂದು ಏರಿಯಾಕ್ಕೆ ಬಂದಂಥ ಸಂದರ್ಭದಲ್ಲಿ ಇವರು ಎಲ್ಲಿ ಏನು ಕಳ್ಳತನಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ ಅಲ್ಲೇ ಅಡಗಿ ಕೂಳ್ತಾರೆ. ಸ್ವಲ್ಪ ಹೊತ್ತು ಅಡಗಿ ಕೂಳ್ತಾರೆ. ಇನ್ನೇನು ಪೊಲೀಸರು ಹಿಡಿತಾರೆ ಅನ್ನೋಷ್ಟರಲ್ಲೇ 3 ಅಂದರೆ ಪ್ರತ್ಯೇಕವಾಗಿ 6 ಜನರಲ್ಲಿ 3 ಜನ ಒಂದು ಕಡೆ ಒಂದು ಗೋಡೆ ಹಾರ್ಕೊಂಡು ಹೋಗ್ತಾರೆ. ಮತ್ತೆ 3 ಜನ ಮತ್ತೊಂದು ಗೋಡೆನ ಹಾರ್ಕೊಂಡು ಹೋಗಿ ಹಿಂದುಗಡೆಯಿಂದ ಎಸ್ಕೇಪ್ ಆಗ್ತಾರೆ. ಅಂದರೆ ಪೊಲೀಸರು ಅಲ್ಲಿ ಎದುರಿಗೆ ಇದ್ದಂಥ ಸಂದರ್ಭದಲ್ಲಿ ಕ್ಷಣಾರ್ಧದಲ್ಲಿನೇ ಅವರು ಎಸ್ಕೇಪ್ ಆಗಿಬಿಡ್ತಾರೆ. ಇಲ್ಲಿ ಒಂದು ರೀತಿಯಲ್ಲಿ ಈ ಒಂದು ಘಟನೆ ನಡೆದ ನಂತರ ಸಾಕಷ್ಟು ಅಲ್ಲಿ ಸ್ಥಳೀಯರಲ್ಲಿ ಆತಂಕ ಸೃಷ್ಟಿಯಾಗಿದೆ. ಏನು ಈ ಹಿಂದೆ ಈ ರೀತಿಯ ಒಂದು ಯಾವತ್ತೂ ಸಹ ಘಟನೆಗಳು ನಡೆದಿರಲಿಲ್ಲ ಮತ್ತು ಕಳ್ಳತನದ ಕೃತ್ಯಗಳು ನಡೆದಿರಲಿಲ್ಲ. ಆದರೆ ಈಗ ಏಕಾಏಕಿ ಈ ರೀತಿ ಒಂದು 6 ಜನರ ತಂಡ ಈ ರೀತಿ ಒಂದು ಕಳ್ಳತನ ಕೃತ್ಯಕ್ಕೆ ಕೈ ಹಾಕಿ
ಒಂದು ವಿಫಲ ಯತ್ನ ನಡೆಸಿದೆ. ಆದರೆ ಅವರೇನು ರಾಡುಗಳಿರ್ದು ಬಡಗಿ ಹಿಡ್ಕೊಂಡು ಬಂದಿರೋದು ನೋಡಿದ್ರೆ ಖಂಡಿತ ನಮ್ಗೆ ಆತಂಕ ಆಗುತ್ತೆ. ಅವರೇನು ನಾವು ಏನಾದರೂ ಅಪ್ಪಿತಪ್ಪಿ ಅವ್ರ ಕೈಗೆ ಸಿಕ್ಕಾಕೊಂಡಿದ್ವಿ ಅಂದರೆ ಖಂಡಿತ ನಮ್ಮ ಮೇಲೆ ಹಲ್ಲೆ ಮಾಡಿ ನಮ್ಗೆ ಏನು ಬೇಕಾದರೂ ಮಾಡಿ ನಮ್ಮ ಮನೆಯಲ್ಲಿದ್ದವನ್ನ ವಸ್ತುಗಳನ್ನ ದೋಚ್ಕೊಂಡು ಹೋಗ್ತಿದ್ರು. ಏನು ಆಕಸ್ಮಿಕವಾಗಿ ನಾವೇನು ತಕ್ಷಣ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದರಿಂದಾಗಿ ಮತ್ತು ಪೊಲೀಸರು ಸಹ ಕೂಡಲೇ ಕಾರ್ಯಪ್ರವೃತ್ತರಾಗಿ ಅಲ್ಲಿಗೆ ಬಂದಿದ್ದರಿಂದಾಗಿ ಒಂದೇನೋ ಆಗಬಹುದಂಥ ಅನಾಹುತ ತಪ್ಪಿದೆ. ಆದರೆ ನಮ್ಗೆ ಆತಂಕ ಅಂತೂ ನಮ್ಮಲ್ಲಿ ಮನೆ ಮಾಡಿದೆ. ಹಾಗಾಗಿ ಏನು ಈ ರೀತಿಯ ಒಂದು ಘಟನೆಗಳು ರಿಪೀಟ್ ಆಗಬಾರ್ದಂದರೆ ಒಂದಷ್ಟು ಪೊಲೀಸ್ ಬೀಟ್ಗಳನ್ನ ಹೆಚ್ಚು ಮಾಡ್ರಿ ಅಂತೇಳಿ ಅಲ್ಲಿ ಸ್ಥಳೀಯರು ಆಗ್ರಹಿಸ್ತಿದ್ರೆ. ಬೆಳಗಿನ ಜಾವ 3 ಗಂಟೆ ಸುಮಾರು ಒಂದು 3 ಜನ ಮೊದಲೇಕ ಇದೇ ಮನೆಗೆ ಅಟೆಂಪ್ಟ್ ಮಾಡ್ತಿದ್ರು. ನಾವು ಇಲ್ಲೇನು ಇದ್ದಿದ್ದಿಲ್ಲ. ಆಮೇಲೆ ಮತ್ತು ಇನ್ನೂ 3 ಜನ ಮತ್ತೆ ಬಂದ್ರು. ಅವಾಗ ಒಂದಿಬ್ಬರು ಮಂದಿ ಪೊಲೀಸರು ಬಂದು ಕಳ್ರು ಅನ್ನೋಷ್ಟ್ರಿಗೆ ಕಳ್ರು ಡಿಸ್ಪ್ಯಾಚ್ ಆದ್ರೆ, ಈ ಕಡೆಯಿಂದ ಒಂದು ಮೂರು ಜನ, ಈ ಕಡೆಯಿಂದ 3 ಜನ ಡಿಸ್ಪ್ಯಾಚ್ ಆದ್ರೆ. ಹಿಂಗಾಗಿ ಒಂದು ದೊಡ್ಡದು ಇದೆ, ಒಂಥರ ಲಾಸ್ಟ್ ಟೈಮ್ ಎಲ್ಲ ಆಗಿತ್ತಲ್ಲ ಅದು ಚಡ್ಡಿ ಗ್ಯಾಂಗ್, ಆ ಥರ ಒಂದು ಗ್ಯಾಂಗ್ ಇಲ್ಲಿ ಬಂದು ಇದು ಮಾಡ್ಯಾರ. ಇಲ್ಲಿ ಸುಮಾರು ನಮ್ಮ ಪರ್ ಲೇಔಟ್ನಾಗ 2 ಏರಿಯಾದಲ್ಲಿ ಒಂದು 3-4 ಕಡೆ ಅಟೆಂಪ್ಟ್ ಮಾಡಿದ್ದಾರೆ. ಈ ಥರ ಇದೊಂದು ಗ್ಯಾಂಗ್ ನೋಡಿ ಇಡೀ ನಮ್ಮ ಇದು ಪರ್ ಲೇಔಟ್ ಏರಿಯಾದೆಲ್ಲ ಒಂಥರ ಭಯಭೀತಿ ವಾತಾವರಣ ನಮ್ಗೆ ಸೃಷ್ಟಿ ಆಗಿಬಿಟ್ಟೈತಿ. 2-3 ದಿನ ಆಯ್ತು ಇದು ಅಟೆಂಪ್ಟ್ ಆಗಿ. ಇದು ನಮ್ಗೆ ಏನಂತಾರೆ ಭಯದ ವಾತಾವರಣ ಸೃಷ್ಟಿಯಾಗೈತಿ. ಅದು ಹಾಂ, ಇಲ್ಲಿ ಒಂದು ಇವ್ರದ್ದು ಸೇಫ್ಟಿ ಡೋರ್, ಗ್ರಿಲ್ ಡೋರ್ ಮತ್ತು ಇದು 2 ಡೋರ್ ಇದೆ. ಎರಡನ್ನೂ ಓಪನ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಸುಮಾರು ಒಂದು ಹಾಫ್ ಆನ್ ಅವರ್ ಆ ಡೋರ್ ಓಪನ್ ಆಗಿಲ್ಲ. 3 ಜನ ಮತ್ತು 3 ಜನ ಕರೆಸಿದ್ದಾರೆ. ಅಂದರೂ ಯಾವುದೇ ಕಾರಣಕ್ಕೂ ಅದು ಡೋರ್ ಓಪನ್ ಆಗಿಲ್ಲ. ಆ ಟೈಮ್ದಾಗ ನಮ್ಮ ಎದುರುಗಡೆ ಮನೆಯದವ್ರು ಪೊಲೀಸರಿಗೆ ಕಾಲ್ ಮಾಡಿದ್ದಾರೆ. ಆ ಟೈಮ್ದಾಗ 2 ಮಂದಿ ಪೊಲೀಸರು ಬಂದಷ್ಟಿಗೆ ಅವರೆಲ್ಲ ಓಡೋದ್ರು. ಅದೇ ಒಂದು 5 ನಿಮಿಷದಲ್ಲಿ ಸುಮಾರು ಒಂದು 10-12 ಜನ ಪೊಲೀಸರು ಬಂದರು. ಎಲ್ಲ ಇದು ಮಾಡಿದರು. ಇದು ಗ್ಯಾಂಗ್ ಏನಿದೆ ಅಲ್ಲ, ಇದು ಎಲ್ಲೇ ಡಿಸ್ಪ್ಯಾಚ್ ಆಗಿ ಹೋಗಿಬಿಟ್ಟಿದ್ರು. ಪೊಲೀಸರು ಎಲ್ಲ ನೈಟ್ ಎಲ್ಲ ಇದನ್ನು ಮಾಡಿದರು. ಅಲ್ಲಿ ಇಡೀ ಏರಿಯಾ ಸರ್ಚ್ ಮಾಡಿದರು. ಯಾವುದೇ ರೀತಿಯಿಂದ ಕಳ್ಳರು ಸಿಗಲಿಲ್ಲ. ಹಾಂ, ಇದು ಈ ಏರಿಯಾದಾಗ ಈಗ ಏನಾಗಿದೆ ಅಂತಂದ್ರೆ ಭಯದ ವಾತಾವರಣ ಸೃಷ್ಟಿ ಆಗಿಬಿಟ್ಟಿದೆ ಇದೊಂದು ದೊಡ್ಡ ಗ್ಯಾಂಗ್ ನೋಡಿ. ಹೀಗಾಗಿ ಪೊಲೀಸರು ನೈಟ್ ಇನ್ನೊಂದು ಜಾಸ್ತಿ ಬೀಟ್ ಹಾಕಿದರೆ ನಮಗೂ ಚೆನ್ನಾಗಿ ಇದನ್ನ ಇರ್ತೈತಿ. ಇಲ್ಲಿ ಅವರು ಇನ್ಫಾರ್ಮೇಶನ್ ಕೊಟ್ರಲ್ರಿ ಎದುರುಗಡೆ ಮನೆಯವ್ರು. ಆಮೇಲೆ ಇಲ್ಲಿ ಅವರು ಇದು ಡೋರ್ ಓಪನ್ ಮಾಡೋದ್ರಾಗ ಅಷ್ಟೊತ್ತಿಗೆ ಪೊಲೀಸರು ಬಂದಮೇಲೆ ಇಲ್ಲಿ ನಿಂತಿದ್ರು. ಇಲ್ಲೆಲ್ಲ ಎಲ್ಲ ಇಲ್ಲಿ ಸಾಮಾನು ಇಟ್ಟಿದ್ವಿ. ಸೈಕಲ್ ಅಷ್ಟು ದಡ ಎಲ್ಲ ಇಲ್ಲಿಂದ ಓಡಿ ಹೋದ್ರು ನಮ್ಮ ಮನೆಯಿಂದ. ಹಾಂ, ಇಲ್ಲಿಂದ ಜಂಪ್ ಮಾಡ್ಕೊಂಡು ಹೋದ್ರಿ. ನಾನು ಮಗನ ಎಬ್ಸಿದೆ. ಅದಕ್ಕೆ ಅವನು ಎದ್ದು ಬಂದು ಎಲ್ಲರೂ ನಿಂತಿದ್ರು. ಅಷ್ಟೊತ್ತಿಗೆ ಬಾಗಿಲ ತೆಗೆದು ಎಲ್ಲರೂ ಓಣೆಯ ಜನ ಎಲ್ಲ ಸೇರಿದ್ರು. ಪೊಲೀಸರು ಇದ್ದರು. ಬೆಳಗ್ಗೆ 5:45 ತನಕ ಇದ್ರಿ ಅವರು. ಬಂದು ಹೋದ್ರು. ಆಮೇಲೆ ಹೆದರಿಕೆ ಆಯ್ತು ರೀ. ನಾವು 12 ವರ್ಷ ಆಯ್ತು ಇಲ್ಲಿ ಈ ಏರಿಯಾದಾಗ ಏನೂ ಆಗಿದ್ದಿಲ್ಲ. ಫಸ್ಟ್ ಟೈಮ್ ರೀ. ನಮ್ಮ ಏನು ಹೊರಗೆ ಯಾರ ಮನೆಯಾಗ ಏನು ಹೊರಗೆ ಇದ್ದರೂ ಏನೇನು ಆಗ್ತಿದ್ದಿಲ್ಲ ಅಂಥದ್ದು. ಈಗ ಈ ನಮ್ಮನೆ ಹೆದರಿಕೆ ಆಗಿ ನಮಗೆ ಮಾರನೇ ದಿವಸ ಮಲೆಲೆಕ್ಸೆ ತನಕ ಹೆದರಿಕೆ ಆಯ್ತು. ಆ ನಮ್ಮನೆ ಎಚ್ಚರ ಇದ್ವಿ ಇಡೀ ದಿವಸನೂ. ಒಟ್ಟಾರೆ ಏನು ಹೊಸದೊಂದು ಈ ಗ್ಯಾಂಗ್ ಹುಬ್ಬಳ್ಳಿಗೆ ಎಂಟ್ರಿ ಕೊಟ್ಟಿರೋದು ಸಾಕಷ್ಟು ಸಾರ್ವಜನಿಕರಲ್ಲಿ ಆತಂಕ ಮೂಡಿಸಿದೆ. ಮತ್ತು ಈ ನಿಟ್ಟಿನಲ್ಲಿ ಏನು ಪೊಲೀಸ್ ಇಲಾಖೆ ಸಹ ಏನು ಹಿಂದೇನು ಚಡ್ಡಿ ಗ್ಯಾಂಗ್ ಬಂದಂಥ ಸಂದರ್ಭದಲ್ಲಿ ಯಾವ ರೀತಿ ಒಂದು ದರೋಡೆಕೋರರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿತ್ತು, ಅದೇ ಮಾದರಿಯಲ್ಲಿ ಇವ್ರ ಮೇಲೂ ಸಹ ಕ್ರಮ ಕೈಗೊಳ್ಳಬೇಕು. ಈ ರೀತಿ ಏನು ದರೋಡೆಗೆ ಯತ್ನಿಸಿದವಂಥವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಲ್ಲಿ ಖಂಡಿತ ಕಳ್ಳತನಗಳು ನಿಲ್ತವೆ. ಜೊತೆಗೆ ಏನು ಸಾರ್ವಜನಿಕರಿಗೆ ಇರುವಂತಹ ಭಯ ನಿವಾರಣೆ ಆಗುತ್ತನ್ನೋ ಒಂದು ಮಾತು ಒಟ್ಟಾರೆ ಜನರದಾಗಿದೆ. ಒಟ್ಟಾರೆ ಈ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವ ಅವಶ್ಯಕತೆ ಇದೆ. ಶಿವರಾಮ ಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.